ಕರ್ಕೊ ಬರ್ತಾನೆ ಅಂತ ಕಾಯ್ತಾ ನಾವು ಇದ್ದೀವಿ. ಅವ್ರ ಮೇಲೆ ನಿಮ್ಗೆ ಇಟ್ಕೊಂಡಿದ್ದೀವಿ. ಅವನೇ ಆಚೆ ಬರೋಕ್ಕೆ ಕಷ್ಟ. ಈಗ ನಿಮ್ಮ ಮಕ್ಕಳನ್ನ ಹೆಂಗೆ ಕರ್ಕೊಂಬರ್ತಾನೆ ಅವನು ಆಚೆ? ನಾನು ಲಕ್ಷಾನುಗಟ್ಟಲೆ ಇಲ್ಲಿ ಕಟ್ಟೇನೆ ಸರ್. ಗೊತ್ತಾಯ್ತು ಕಣ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದರ್ಶನು ಅವ್ನ ಪಾಡ್ಗೆ ಅವ್ನು ಮಜಾ ಮಾಡ್ತಾನೆ. ಪಾಪ ನೋಡಿ, ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಿ, ಅವನು ಅಲ್ಲಿ ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಬಿಂದಾಸಾಗಿ ರೌಡಿಗಳು ಮೀಟ್ ಮಾಡ್ಕೊಂಡು ಬಿಂದಾಸಾಗವನೆ. ನಿಮ್ಮ ಮಕ್ಕಳು, ಬಡವ್ರ ಮಕ್ಕಳು ಅಲ್ಲಿ ಕಷ್ಟಪಡ್ತಾವೆ. ನನಗೆ ಗೊತ್ತಾಯ್ತು ನೋಡಿ. ನಮ್ಗೆ ಈ ಪರಿಸ್ಥಿತಿ ಕಾಸು ಯಾರು ಕೊಡ್ತಾರೆ ಸರ್? ಕೊಡೋದಿಲ್ಲ. ಅಸಹಾಯಕರಾಗಿದ್ದೀರಿ ಪಾಪ ನೀವು. ನಮ್ಗೆ ಹೆಲ್ಪ್ ಮಾಡೋರು ಯಾರು ಇರ್ತಾರೆ ಸರ್? ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ ಈಗ. ಅವ್ರ ಮೇಲೆ ಅಭಿಮಾನಿ ಇಟ್ಕೊಂಡು ನಾವು ನೆಮ್ಮದಿಯಾಗಿದ್ದೀವಿ ಸರ್. ಅವರೇ ಕರ್ಕೊಬರಲಿ, ನಾವು ಎಲ್ಲಿಂದ ತರ್ಮ ಸರ್ ದುಡ್ಡ? ಅವರೇ ಕರ್ಕೊಬರಲಿ ಅಂತ ನಾವು ಹೇಳಿರೋದು ಸರ್. ಅದೇ ಕರ್ಕೋಗಿರೋರೆ ಕರ್ಕೊಬರಲಿ ಸರ್. ನಾವು ಎಲ್ಲಿ ಕಟ್ಟುಮ ಸರ್ ದುಡ್ಡ? ನಿಮ್ಮ ಕಂಡಾಗಿ ನಾವು ಕೂಲಿ ಮಾಡಿದ್ರೆ ಉಂಟು, ಇಲ್ಲರಿಲ್ಲ. ಅವ್ರ ಮೇಲೆ ಇಟ್ಕೊಂಡಿದ್ದೀವಿ, ದರ್ಶನ ಮೇಲೆ ಇಟ್ಕೊಂಡಿದ್ದೀವಿ. ಕರ್ಕೊಬರ್ತಾರೆ, ನಮಗೆ ನಂಬಿಕೆ ಇದೆ ಅಂತ. ಅವರಂತೂ ನಮ್ಮನ್ನೇನು ಕೇಳಿಲ್ಲ ಸರ್. ಇನ್ನು ನಾವು ಅವ್ರು ನೋಡೇ ಇಲ್ವಲ್ಲ, ನಮ್ಮನ್ನು ಬಿಡ್ತಾರ ನೋಡೋಕೆ? ಆ 3-4 ಸತಿ ನೋಡಿದ್ದೀವಿ ಸರ್. ಅದೇ ಏನು ಹೇಳಿಲ್ಲ ಸರ್ ಅವರು. ಏನು ಮಾತಾಡಲಿ, ಅಳೋದೇ ಸರ್. ಅವರು ಅಳ್ತಾರೆ ಅಷ್ಟೇ. ನಮಗೆ ತಾಯಿ ಹತ್ತೊಳಗೆ ದುಃಖ ಬರೋದಿಲ್ವಾ? ಬಂದ್ಬಿಡ್ತೀನಿ ನಾನು ಈಚೆಗೆ ಸರ್. ದುಃಖ ಬಂದ್ಬಿಡ್ತದೆ, ಈಚೆಗೆ ಬಂದ್ಬಿಡ್ತೀನಿ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್ ನನಗೆ. ಒಂದು ಅರ್ಧ ಗಂಟೆನೂ ಬಿಡೋದಿಲ್ಲ ಸರ್. ನನಗೆ ನಿಂತ್ಕೋಕ್ಕೆ ಆಗೋದಿಲ್ಲ, ನಡ್ಗಲು ಬಂದ್ಬಿಡ್ತದಲ್ಲ ಸರ್ ನನಗೆ. ನಡ್ಗಲಿ ಈಗಲೂ ನನಗೆ ನಡ್ಗಲಿಯೇ. ನೀವು ಬಂದರೂ ನನಗೆ ನಡ್ಗಲಿಯೇ, ತಡ್ಕೋಕ್ಕಾಗೋದಿಲ್ಲ ನನ್ನ ಕೈಲಿ. ಏನು ಮಾತಾಡಮೆ ಸರ್? ನಾವು ಮಾತಾಡೋಕ್ಕೂ ಧೈರ್ಯ ನನಗೆ ಸಾಲೋದಿಲ್ಲ ಸರ್. ಅವ್ರನ್ನೇ ಕರ್ಕೊಬರಲಿ ಅಂತ ಧೈರ್ಯವಾಗಿದ್ದೀವಿ ಸರ್. ನಾವು ಯಾರಿಗೆ ಗೊತ್ತು ಸರ್? ನೀವು ಬರ್ತೀರಿ, ಕೇಳ್ತೀರಿ, ಹೇಳ್ಬಿಡ್ತೀನಿ ಅಷ್ಟೇ ಸರ್. ಇನ್ನೇನು ಗೊತ್ತು ಸರ್ ನಮಗೆ? ಕೂಲಿ ಮಾಡಿದ್ರೆ ಮಾತ್ರ ನಮಗೊಂದು ಗೊತ್ತು. ನಾವು ಯಾರು ಜನದ ಸಭೆಗೂ ನಾವು ಓದೋರಲ್ಲ. 300 ರೂಪಾಯಿ ಸರ್. 300 ರೂಪಾಯಲ್ಲಿ ಜೀವನ ಸರ್. ಅದೇ ಕಪ್ಪು ಕಡಿದ್ರೆ 300 ರೂಪಾಯಿ. ಕಪ್ಪು ಕಡಿಲಿಲ್ಲ ಅಂದರೆ 150 ರೂಪಾಯಿ ಕೂಲಿ. ಸಂದೇನು 4 ಗಂಟೆ ಜೀವನ ಮಾಡ್ತೀವಿ ಸರ್. ನೋಡ್ಕೊತಿದ್ರು ಸರ್. ಕೇಬಲ್ ಕೆಲಸಕ್ಕೆ ಹೋಗ್ತಿದ್ರು, ನೋಡ್ಕೊತಿದ್ರು. ನನಗೆ ಮೊದಲೇ ಪೇಷೆಂಟು, 3 ದಿನಕ್ಕೂ ಮಲ್ಕೊಬಿಡ್ತಾಳೆ ನಮ್ಮಮ್ಮ ಅಂದ್ಬಿಟ್ಟು ನೋಡ್ಕೊತಿದ್ರು ಸರ್. ಅಷ್ಟು ಎಲ್ಲಿಂದ ಬರುತ್ತೆ ಸರ್ ನಮಗೆ? 16 ಹೇಳಿ ಎಲ್ಲಿಂದ ಬರುತ್ತೆ ನಮಗೆ? ಗೇದ್ರು ಉಂಟು, ಗೇದಿಲ್ಲ. ಆಸ್ತಿ ಇದೆಯಾ, ಹಣ ಇದೆಯಾ? ಏನಾರು ಒಂದು ಮಾಡಮ್ಮ ಅನ್ನೋಕ್ಕೆ ಏನೂ ಇಲ್ಲ ನಮಗೆ. ಏನು ಮಾಡಿಲ್ಲ ಸರ್. ಮಾತಾಡಿಲ್ಲ. ಯಾರು ಅಂತ ಗೊತ್ತೇ ಇಲ್ವಲ್ಲ ಸರ್ ನಮಗೆ. ಇದನ್ನೇ ಹೇಳಿಲ್ಲ. ಯಾರು ಅಂತ ನಮಗೆ ಗೊತ್ತೇ ಇಲ್ವಲ್ಲ ಸರ್ ನಮಗೆ. ನಾವು ಅವರೇ ಕರ್ಕೊಬರಲಿ ಅಂತ ಅಂದ್ಕೊಂಡಿದ್ದೀವಿ ಸರ್. ಅನ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ, ಅವರೇ ಕರ್ಕೊಬರಲಿ, ನಾವು ಎಲ್ಲಿಂದ ತಂದು ಕಟ್ಟಮ ಅಂತ ಅಷ್ಟು ಮಾತ್ರ ಅಂದ್ಕೊಂಡಿದ್ದೀನಿ ಸರ್. ಏನು ಚಂದ ಸರ್, ಚಂದ. ಯಾವತ್ತೂ ಆಗದೇ ಇರೋ ಕೆಲಸ ಆಗೋದ್ರೆ ಅಂದರೆ ಚೆಂದಾಗಿರ್ತಾರೆ ಸರ್. ಚೆಂದಾಗಿರೋದಿಲ್ಲ ಮಕ್ಕಳು. ನಾನು ನೋಡೇ ಇಲ್ವಲ್ಲ ಸರ್ ಟಿ ವಿ. ನೋಡಿದ್ರೆ ನನಗೆ ಟೆನ್ಷನ್ ಐತೆ. ಆದರೆ ಬಡವ್ರ ಮಕ್ಕಳು ಅವ್ರ ಜೊತೆ ಓದಂಥವ್ರು ಕಷ್ಟಪಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದನ್ನು ನೋಡಿದ್ರೆ? ಅದೇ ಕರ್ಕೊಬರಲಿ. ಅವ್ರು ಏನೋ ಇಷ್ಟು ದಿನ ಮಡಿಕಂದು ಕರ್ಕೊಬರ್ತಾರೆ, ಕರ್ಕೊಬರಲಿ. ನನ್ನ ಕಡೆ ದುಡಿಮೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ನನಗೆ ಗೊತ್ತೇ ಸರ್. ನಾನು 16 ಹೇಳಿ ಸರ್, ನನಗೆ ಗೊತ್ತೇ. ಈಗ ಆಲೇ ಓಡಬೇಕು, ಕೂಲಿ ಮಾಡಬೇಕು. ಆ ಥರ ನಡೀತಾ ಇದೆ ಅಂತಂದ್ರೆ ಏನು ಹೇಳ್ತೀರಿ ನೀವು? ಅದು ನಡೆಯೋದು ಸರಿ ಅಂತೀರಾ, ತಪ್ಪು? ಅಯ್ಯೋ, ನನಗೆ ಅದು ಮೇಲ್ ಓಡೋದಿಲ್ಲ ಸರ್. ನನಗೆ ಆಲೇ ನಡುಗಲೇ ಶುರುವಾಗ್ಬಿಟ್ಟಿದೆ ಸರ್. ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಸರ್. ಅಲ್ಲ, ಈಗ ದರ್ಶನ್ಗೋಸ್ಕರ ನಿಮ್ಮ ಮಗ ಹೋಗಿ ತಗ್ಲಾಕೊಂಡಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ಮಕ್ಕಳಿಗೆ ಸರಿಯಾಗಿ ಊಟನೂ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಮ್ಮ ಮಕ ನೋಡೋಕ್ಕೂ ಗ್ಲಾಸ್ ಫಿಟ್ಟಿಂಗು ಸರ್. ಅಷ್ಟು ನೋಡಿದ್ರೆ ನನಗೆ ಅಲ್ಲೇ ನಡಗಲು ಸರ್. ದರ್ಶನ್ ಹೆಂಗಿದ್ದಾರೆ, ನಿಮ್ಮ ಮಗ ಹೆಂಗಿದ್ದಾರೆ ನನಗೆ ಗೊತ್ತಿಲ್ಲ ಸರ್. ನಮಗೆ ಗೊತ್ತೇ ಇಲ್ಲ ಸರ್ ಅದು. ಅದೇ ಸರ್ ಟೆನ್ಷನ್ ಆಗಿರೋದು ನನಗೆ. ನೋಡ್ತಾ ಇದ್ದ ಸರ್. ಅಷ್ಟೇ ಸರ್. ಇನ್ನೇನು ಹೇಳೇನಿ ಸರ್ ನಾನು? ಅವ್ರು ಕರ್ಕೊಬರ್ತಾರೆ ಅಂತ ನೆಮ್ಕೊಂಡಿದ್ದೀನಿ ಸರ್. ಅಷ್ಟು ಬಿಟ್ಟು ನಂಬಿಕೆ ಇದೆ ಸರ್. ಅವ್ರು ಕರ್ಕೊಬರ್ತಾರೆ ಅಂತ ನಂಬಿಕೆ ಇದೆ ಸರ್. ಮುತ್ತಿಗೆ ಕಟ್ಕೊಂಡು ನನ್ನ ಪ್ರೋಗ್ದಲ್ಲಿ ಕಟ್ಕೊಂಡು ಏನು ಮಾಡಲಿ ಸರ್? ಈ ಬೆಂಗಳೂರು ಜೈಲಲ್ಲಿ ನೀವು ಓದಂಥ ಟೈಮಲ್ಲಿ ಬಡವ್ರಿಗೆ ಒಂಥರ ಶ್ರೀಮಂತರಿಗೆ ಒಂಥರ ಮಾಡ್ತಾರೆ ಪೊಲೀಸ್ನವ್ರು ಅಂತ ಏನಾರು ಅನ್ನಿಸ್ತಿತ್ತು? ಇಲ್ಲ ಸರ್. ಅದೇನು ಅಂತ ನನಗೆ ಅವೇನು ಗೊತ್ತೇ ಇಲ್ಲ ಸರ್. ನನಗೆ ಪೊಲೀಸ್ನವ್ರು ಯಾರು, ಇವ್ರು ಯಾರು, ಹಿಂಗೆ ಚೆಕ್ ಮಾಡಿ ಕಳಿಸುವಾಗ ಅದರಲ್ಲಿ ಏನೇ ನನಗೆ ಭಯ ಸರ್. ಏನು ಇದು ಎಲ್ಲ ಚೆಕ್ ಮಾಡ್ತಾರೆ? ಮಾಡ್ತಾರೆ ಸರ್. ಒಳಗಡೆ ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು ದುಡ್ಡು ಗಿಟ್ಟು ಹೇಳಿದ್ರೆ? ಇಲ್ಲ ಸರ್.
ಏನು ಕೇಳಲಿಲ್ಲ ಸರ್. ಯಾರ್ಯಾರು ಹೋಗಿದ್ರಿ ಜೈಲಿಗೆ? ನಮ್ಮ ಯಜಮಾನ್ರು ನಾವು ಸರ್. ಹ್ಞೂ